ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ, ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ದಿವಸ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ, ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ದಿವಸ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ, ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ದಿವಸ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ, ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ದಿವಸ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ, ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ದಿವಸ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ, ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ದಿವಸ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ
ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ, ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ, ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ, ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಉತ್ತರ ಪ್ರದೇಶ ಸಂಬಲ್ ಭಾಳ ಸುದ್ದಿ ಆಗ್ತಾ ಇದೆ. 40 ವರ್ಷಗಳಿಂದ ಬಂದಾಗಿದ್ದ ಶಿವ ದೇಗುಲವನ್ನು ಮೊನ್ನೆ ತೆರೆಯಲಾಯಿತು. ಆಗ ಬಾವಿಯಲ್ಲಿ 3 ವಿಗ್ರಹ ಪತ್ತೆಯಾಗಿದೆ. ಇದರ ಮಧ್ಯೆ ಮಾತನಾಡಿದ ಯೋಗಿ ಆದಿತ್ಯನಾಥ್, ಹಿಂದೂಗಳ ಪ್ರದೇಶದಲ್ಲಿ ಮುಸ್ಲಿಂ ಮೆರವಣಿಗೆ ಹೋದಾಗ ಆಗದೇ ಇರೋ ಹಿಂಸಾಚಾರ, ಮುಸ್ಲಿಂ ಪ್ರದೇಶದಲ್ಲಿ ಹಿಂದೂ ಶೋಭಾಯಾತ್ರೆ ಹಾದು ಹೋದಾಗ ಮಾತ್ರ ಯಾಕೆ ನಡೆಯುತ್ತೆ ಅಂತ ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಬಲ್ನ ದೇವಸ್ಥಾನವನ್ನು ಓಪನ್ ಮಾಡಿದಾಗ ಸಂಬಲ್ ಅಲ್ಲಿದ್ದಂಥ ಮಸೀದಿ ಅಂತ ಹೇಳಲಾಗ್ತಾ ಇತ್ತು, ಅದನ್ನು ಓಪನ್ ಮಾಡಿದಾಗ ಇಂಥ ಚಿತ್ರಣಗಳು ಅಲ್ಲಿ ಕಂಡು ಬಂದಿದೆ. ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.